ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಾರ್ಥಕತೆಯ ಸಂಭ್ರಮದ ಕ್ಷಣಕ್ಕೆ ಕೋಟೆನಾಡು ಚಿತ್ರದುರ್ಗ ಮೇ 9ರಂದು ಸಾಕ್ಷಿಯಾಗಲಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಾದಂತಹ ತಮ್ಮೇಶ್ ಗೌಡರ ಮಟ್ಟಿಗೆ ಈ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಸರ್, ಮೇ 9ರಂದು ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ರಿ. ಈಗಾಗಲೇ ಈ ಒಂದು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ರಿ. ವಿಶೇಷವಾಗಿ ಈ ಟೆಂಟಿನ ವಿಶೇಷತೆ ಏನ್ ಸರ್? ನೋಡಿ, ತಾವೇ ಗಮನಿಸ್ತಾ ಇದ್ದೀರಾ, ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಕಳೆದ ಒಂದು ವಾರದಿಂದ ನಮ್ಮ ತಯಾರಿಯನ್ನು ಪ್ರಾರಂಭ ಮಾಡಿದ್ವಿ. ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ಜನಸೇವೆ ಈ ಕಾರ್ಯಕ್ರಮ ಒಂದು ಸಮಾವೇಶ ಆಗಬಾರ್ದು, ಅದು ಉತ್ಸವ ಆಗಬೇಕು ಅಂತಕ್ಕಂಥ ಯೋಚನೆಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದಂಥ ಗೋವಿಂದ ಕಾರಜೋಳ ಅವರು ಹಾಗೂ ಹಲವಾರು ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಮ್ಮ ತಿಪ್ಪಾರೆಡ್ಡಿ ಸಾಹೇಬ್ ಕ್ಷೇತ್ರದ ಮಾಜಿ ಶಾಸಕರು ಅವರ ಎಲ್ಲರ ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ನಾವು ನೋಡಿ, ತಾವು ಗಮನಿಸಬಹುದು, ಇದು ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಈ 200 ಅಡಿಯ ಸ್ಪ್ಯಾನ್ ಅನ್ನ ಬಳಸಿ ಜರ್ಮನ್ ಟೆಂಟ್ ಹಾಕಿರ್ಲಿಲ್ಲ. ಆ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಜರ್ಮನ್ ಟೆಂಟ್ ಅನ್ನ ಈ ಬೇಸಿಗೆ ಆಗಿರೋ ಕಾರಣಕ್ಕೆ ಜನಕ್ಕೆ ಯಾವುದೇ ಬಂದಂತ ಯಾವುದೇ ಸಾರ್ವಜನಿಕರಿಗೆ ಹಾಗೂ BSY ಅಭಿಮಾನಿಗಳಿಗೆ ಆ ಬಿಸಿಲಿನ ಧಗೆ ತಟ್ಟಬಾರದು ಅನ್ನೋ ಕಾರಣಕ್ಕೆ ಹೈದರಾಬಾದಿಂದ ನಾವು ಮಿಸ್ಟ್ ಫ್ಯಾನ್ಸ್ ಅನ್ನು ಕೂಡ ತರ್ತೀವಿ. ಅಂದ್ರೆ ಬಿಸಿಲಿನ ಚಿತ್ರದುರ್ಗ ಅಂದ್ರೆ ಬಿಸಿಲು ಅಂತಿರುತ್ತೆ, ಆ ಬಿಸಿಲು ಯಾವ ನಮ್ಮ BSY ಅಭಿಮಾನಿಗಳಿಗೂ ತಟ್ಟಬಾರ್ದು ಅಂತ ಮಿಸ್ಟ್ ಫ್ಯಾನ್ ಅನ್ನು ತರಿಸ್ತಾ ಇದೀವಿ. ಸುಮಾರು 200 ಅಡಿಯ ಐಸ್ ಫ್ಯಾನ್, ಇದ್ರ ಪಕ್ಕ 140 ಅಡಿ, ಇತ್ ಕಡೆ 140 ಅಡಿ, ಅದಾದ್ಮೇಲೆ 100 ಅಡಿ, ಇತ್ ಕಡೆ 100 ಅಡಿ, ಹೀಗೆ ಸುಮಾರು ನಾವು ಹತ್ತತ್ರ ಒಂದು 25 ಲಕ್ಷ ಚದರ ಮೀಟರ್ ಶಾಮಿಯಾನವನ್ನ ಜರ್ಮನ್ ಟೆಂಟ್ ಅನ್ನ ನಾವು ಹಾಕ್ತಾ ಇದೀವಿ. ಇದಕ್ಕೆ ಪೂರಕವಾಗಿ ಊಟದ ವ್ಯವಸ್ಥೆಯನ್ನ ಸುಮಾರು 5 ಕಡೆ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಎಲ್ಲ ಬೆಂಗಳೂರಿನ ಶಾಸಕರು ಅದನ್ನ ನೇತೃತ್ವವನ್ನು ವಹಿಸಿ ಆ ತಯಾರಿಯನ್ನು ಕೂಡ ಶುರು ಮಾಡಿದ್ದಾರೆ. ಒಳಗಡೆ ಅಂತೂ ನಾವು 3 ಹಂತದಲ್ಲಿ VIP ಇನ್ವೈಟೀಸ್, ನಮ್ಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಹಳೆ ಹಿರಿಯ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟೀಸ್ ಅಂತ ಕರಿತಾ ಇದೀವಿ. ನಮ್ಮ ಎಲ್ಲ ಈಗಿರ್ತಕ್ಕಂಥ ಎಲ್ಲ ಪ್ರಮುಖರನ್ನ VIP ಅಂತ ಅವ್ರನ್ನ ಕರಿತಾ ಇದೀವಿ. ಹೀಗೆ ಒಟ್ಟು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದಂಥವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತೇಳಿ ಕುಡಿಯೋ ನೀರು ಸುಮಾರು 10 ಲಕ್ಷ ವಾಟರ್ ಪ್ಯಾಕೆಟ್ ಕುಡಿಯೋ ನೀರನ್ನ, ಮಜ್ಜಿಗೆಯನ್ನ, ಸುಮಾರು 5 ಲಕ್ಷ ಪ್ಯಾಕೆಟ್ ಮಜ್ಜಿಗೆಯನ್ನ ಮತ್ತು ಬಂದಂತ ಎಲ್ರಿಗೂ ಕೂಡ ಅವ್ರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದಾಗ್ಬೋದು, ಬನ್ನಿ ವ್ಯವಸ್ಥೆ ಆಗ್ಬೋದು, ಹೀಗೆ ಒಂದು ಖುಷಿಯಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಬೇಕು ಅಂತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರ ಅಪೇಕ್ಷೆ ಅಂತ ಒಳ್ಳೆ ತಯಾರಿಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಗೃಹ ಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಿಂದ ಈ ಒಂದು ಅಭಿಮಾನಿಗಳು ಬರ್ತಾರೆ, ಎಷ್ಟು ಜನ ಸೇರ್ಬೋದು ಸರ್? ನೋಡಿ, ಯಡಿಯೂರಪ್ಪನವರಿಗೆ ಪಕ್ಷಾತೀತವಾಗಿ ಅಭಿಮಾನಿಗಳಿದ್ದಾರೆ. ಅವರು 50 ವರ್ಷ ಹೋರಾಟ ಮಾಡಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ಹೋರಾಟ ಮಾಡಿ ಸಂಘಟನೆ ಮಾಡಿ ಇವತ್ತು ರಾಜಕೀಯ ನಿವೃತ್ತಿ ಬಂದು ನಮ್ಮೆಲ್ಲರಿಗೂ ಒಂದು ಗೌರವದ ಒಂದು ಸಂದೇಶ ಕೊಡುವ ಸ್ಥಾನದಲ್ಲಿ ಅವರು ಇರ್ತಕ್ಕಂಥವ್ರು. ಇದು ಅಭಿಮಾನೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 10 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ, ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ, ಕೋಲಾರದಿಂದ ಹಿಡಿದು ಕೂರ್ಗ್ವರೆಗೂ ಕೂಡ ಅಭಿಮಾನಿಗಳು ಬರೋರಿದ್ದಾರೆ, ವಾಲಂಟಿಯರ್ ಬರೋರಿದ್ದಾರೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ, ತುಮಕೂರು, ಬಳ್ಳಾರಿ, ಹೊಸಪೇಟೆ ಮತ್ತು ಶಿವಮೊಗ್ಗ, ಸಂಪಾಟ್ ಸಪ್ತ ಚಿಕ್ಕಮಗಳೂರು, ಇಲ್ಲಿಂದ ಸುಮಾರು 8-9 ಲಕ್ಷ ಜನ ಬರ್ತಕ್ಕಂಥವ್ರು. ಮತ್ತು ಇತರೆ ಭಾಗಗಳಿಂದ 1 ಲಕ್ಷ 2 ಲಕ್ಷ ಜನ ಬರ್ತಕ್ಕಂಥ ಒಟ್ಟು 10 ಲಕ್ಷ ಜನಗಳಿಗೆ ನಾವು ಅಭಿಮಾನಿಗಳು ಇಲ್ಲಿ ಬರುವ ನಿರೀಕ್ಷೆ ಇದೆ. ಅದಕ್ಕೆಲ್ಲ ತಕ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಾಲಂಟ್ರಿಯಾಗಿ ಅವರೇ ಬರ್ತಾ ಇರ್ತಕ್ಕಂಥದ್ರಿಂದ ಅಭಿಮಾನಿಗಳು ಯಡಿಯೂರಪ್ಪನವ್ರ ಕಾರ್ಯಕ್ರಮ ದಿನನಿತ್ಯ ಇವತ್ತು ಫೋನ್ಗಳು ಬರ್ತಾ ಇದ್ದಾವೆ. ಎಷ್ಟೊತ್ತಿಗೆ ಬರಬೇಕು ಏನು ಅಂತ ಎಲ್ಲೆಲ್ಲಿಂದನೂ ಫೋನ್ ಬರ್ತಾ ಇದ್ದಾವೆ. ಅದು ಇವತ್ತು ವಿಶೇಷವಾದಂಥ ಬಹುಶಃ ಇತಿಹಾಸದಲ್ಲಿ ಮುಂದೆನೂ ಕೂಡ ಹಿಂದೆನೂ ಕೂಡ ಚಿತ್ರದುರ್ಗದಲ್ಲಿ ಇಂಥ ಸಮಾವೇಶ, ಅಭಿಮಾನೋತ್ಸವ ಎಂದೂ ಕೂಡ ಇರ್ತಕ್ಕಂಥ ಒಂದು ಅಭಿಮಾನೋತ್ಸವದ ಒಂದು ಸಮಾವೇಶ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ಪಕ್ಷಾತೀತವಾಗಿ ನಡೀತಕ್ಕಂಥದ್ದು. ಎಲ್ಲಾ ಪಕ್ಷದ ಅಭಿಮಾನಿಗಳಿದ್ದಾರೆ ಅವರಿಗೆ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅವರಿಗೆ ಒಂದು ಶುಭವನ್ನು ಕೋರುವಂತ ಸಂದೇಶವನ್ನು ಕೊಡಬೇಕು, ಒಂದು ಶುಭವನ್ನು ಕೋರ್ಬೇಕು ಅಂತ ಹೇಳಿ ಬಹಳ ಜನ ಅಪೇಕ್ಷೆ ಪಡೋದ್ರಿಂದ ಇದು ಪಕ್ಷಾತೀತವಾಗಿ ಮಾಡ್ತಕ್ಕಂಥದ್ದು. ಯಾವುದೇ ನಮ್ಮ ಪಕ್ಷದ ಬಾವುಟ ಆಗಲಿ ಮತ್ತೊಂದಾಗ್ಲಿ ಇರೋದಿಲ್ಲ. ಇದು ಸುಮಾರು 1000 ಜನ ಬರ ಜಗದ್ಗುರುಗಳು, ಸ್ವಾಮೀಜಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅವರೆಲ್ಲರಿಗೂ ಅವರೆಲ್ಲರಿಗೂ ವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ತಮ್ಮೇಶ್ ಗೌಡರು, ನಮ್ಮ ಬಿಜೆಪಿಯ ಸೆಕ್ರೆಟರಿ ಅವರು ಕಳೆದ 1 ವಾರದಿಂದ ಇಲ್ಲೇ ಇದ್ದಾರೆ. ಅವರು ಪೂರ್ಣ ಪ್ರಮಾಣದ ಅವರು ಇನ್ಚಾರ್ಜ್ ತಗೊಂಡು ಅವರು ವ್ಯವಸ್ಥಿತವಾಗಿ ಏರ್ಪಾಟನ್ನು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಬರುವಂತಹ ಏನು BSY ಅವರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡ್ರೆ, ಏನೆಲ್ಲ ತಯಾರಿ ಆಗಿದೆ? ಇವತ್ತು ರಾಜ್ಯದ ಉದ್ಯೋಗಕ್ಕೂ ಸಹ 9ನೇ ತಾರೀಕು ಏನು ಯಡಿಯೂರಪ್ಪರ ಅಪ್ಪಾಜಿಯವರ ಅಭಿಮಾನಿಗಳು ಬರ್ತಾ ಇದ್ದಾರೆ.
ಇವತ್ತು ಸರಿಸುಮಾರು 8 ರಿಂದ 10 ಲಕ್ಷಕ್ಕೆ ನಾವು ಊಟದ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಇವತ್ತು 10 ಲಕ್ಷ ಜನಕ್ಕೂ ಸಹ ಊಟದ ವ್ಯವಸ್ಥೆ ಮಾಡಿದ್ವಿ. ಬರ್ತಕ್ಕಂಥವ್ರಿಗೆ ನೀರ್ ಬಾಟ್ಲಿ ಇರ್ಬೋದು, ಬ್ರೆಡ್ ಕೊಡೋದಿರ್ಬೋದು, ಬಾಳೆಹಣ್ಣು ಕೊಡೋದಿರ್ಬೋದು, ಮಜ್ಜಿಗೆ ಇಂದ ಹಿಡಿದು ಸಂಪೂರ್ಣ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆ ಆಗುತ್ತೆ. ಲಕ್ಷಾಂತರ ಜನ ಬಂದ್ರೆ ಈ ತರ ಏನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ಬರೋರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್? ಇಲ್ಲಿ ಸರಿಸುಮಾರು ಸುತ್ತಮುತ್ತ 1 ಕಿಲೋಮೀಟರ್ ಅಕ್ಕಪಕ್ಕ ಖಾಲಿ ಜಾಗಗಳನ್ನೆಲ್ಲ ನಾವು ಟ್ರಾಫಿಕ್ಗೋಸ್ಕರನೇ, ಪಾರ್ಕಿಂಗ್ಗೋಸ್ಕರನೇ ನಾವೆಲ್ಲ ಮಾರ್ಕ್ ಮಾಡಿದ್ದೀವಿ. ಏನು ತೊಂದರೆ ಆಗ್ತಿದ್ದಂಗೆ ವೆಹಿಕಲ್, ಸಾವಿರಾರು ವೆಹಿಕಲ್ ಬರ್ತಕ್ಕಂಥದ್ದು, ಲಕ್ಷಾಂತರ ವೆಹಿಕಲ್ ಬರ್ತಕ್ಕಂಥದ್ದು, ಅದಕ್ಕೆಲ್ಲ ವ್ಯವಸ್ಥಿತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ನಾವು ರೆಡಿ ಮಾಡಿದ್ದೀವಿ. ಒಟ್ಟಾರೆ ಈಗಾಗಲೇ ಮೇ 9ರಂದು ಯಡಿಯೂರಪ್ಪನವರ ಸಾರ್ಥಕತೆಯ ಸಂಭ್ರಮಕ್ಕೆ ಕೋಟೆನಾಡು ಚಿತ್ರದುರ್ಗ ಸಾಕ್ಷಿಯಾಗಲಿದ್ದು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ರೀತಿಯಾಗಿ ಕೋಟೆನಾಡು ಚಿತ್ರದುರ್ಗ ಸಜ್ಜಾಗ್ತಾ ಇದೆ ಅಂತಾನೆ ಹೇಳ್ಬೋದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.